ಹಾಯ್ ಗೈಸ್, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ಬೋದು. ನಮ್ಮ ಬಿಗ್ ಬಾಸ್ ಕಾಣ ಸೀಸನ್ 12 ಶುರುವಾಗಿ ಒಂದು ವಾರ ಆಯ್ತು. ನಿನ್ನೆ ಅಷ್ಟೇ ನಮ್ಮ ಕಿಚ್ಚನ ಪಂಚಾಯತಿಯಲ್ಲಿ ಕೂಡ ಎಲ್ಲ ನಮ್ಮ ಸ್ಪರ್ಧಿಗಳನ್ನು ಕರೆಕ್ಟ್ ಆಗಿ ಒಂದು ದಾರಿಗೆ ತರುವಂತಹ ಒಂದು ಕೆಲಸವನ್ನು ನಿನ್ನೆ ನಮ್ಮ ಕಿಚ್ಚ ಸುದೀಪ್ ಅವರು ಮಾಡಿದ್ರು ಅಂತಾನೆ ಹೇಳ್ಬೋದು. ಈಗ ಒಂದು ವಾರದ ಒಂದು ಕಂಪ್ಲೀಟ್ ಎಪಿಸೋಡ್ಗಳನ್ನು ಎಲ್ಲವನ್ನು ಕೂಡ ಅಬ್ಸರ್ವ್ ಮಾಡಿ ಈ ವಾರದಲ್ಲಿ ಯಾರು ಚೆನ್ನಾಗಿ ಒಂದು ಉತ್ತಮವಾಗಿ ಪ್ರದರ್ಶನವನ್ನು ನೀಡಿದ್ರು, ಅದರ ಜೊತೆಗೆ ಯಾರ್ದು ಅಷ್ಟಕ್ಕಷ್ಟೇ ಇತ್ತು, ಒಟ್ಟಾರೆಯಾಗಿ ಈ ಒಂದು ವಾರದ ಕಂಪ್ಲೀಟ್ ಅನಾಲಿಸಿಸ್ ಅನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕೋಸ್ಕರ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಸಪೋರ್ಟ್ ಮಾಡ್ತಾನೆ ಯಾವುದೇ ಕಾರಣಕ್ಕೂ ಬರೀಲಿಕ್ಕೆ ಹೋಗ್ಬೇಡಿ. ಈಗ ನೇರವಾಗಿ ವಿಷಯಕ್ಕೆ ಬರೋಣ. ಒಟ್ಟಾರೆಯಾಗಿ ಈ ಒಂದು ವಾರದಲ್ಲಿ ಮೇನ್ ಹೈಲೈಟ್ ಆಗಿದ್ದು ಒಟ್ಟು 4 ಜನ ಸ್ಪರ್ಧಿಗಳು ಅಂತ ಹೇಳ್ಬೋದು. ಗಿಲ್ಲಿ, ಕಾವ್ಯ, ಅಶ್ವಿನಿ ಗೌಡ ಹಾಗೆ ನಮ್ಮ ಮಲ್ಲಮ್ಮ ಅಂತ ಹೇಳ್ಬೋದು. ಉಳಿದ ಸ್ಪರ್ಧಿಯವರ ಬಗ್ಗೆ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ, ಯಾರ್ಯಾರೆಲ್ಲ ಹೇಗೆ ಆಡ್ತಾ ಹೋದ್ರು ಅಂತ. ಮೊದಲನೇದಾಗಿ ನೋಡ್ತಾ ಹೋದಾದ್ರೆ ಆಲ್ರೆಡಿ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಇಬ್ಬರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದಾರೆ. ಅದನ್ನು ಇವತ್ತಿನ ಒಂದು ಎಪಿಸೋಡ್ ಅಲ್ಲಿ ತೋರಿಸಲಿದ್ದಾರೆ. ಯಾರು ಹೋಗಿದ್ದಾರೆ ಅನ್ನುವಂತ ಮಾಹಿತಿಯನ್ನು ಕೂಡ ನಾನು ಈಗ ಬೆಳಿಗ್ಗೆ ಒಂದು ವಿಡಿಯೋನ ಮಾಡಿದ್ದೇನೆ, ಅದನ್ನು ಕೂಡ ಹೋಗಿ ನೋಡಿ ಅಂತ ಕೇಳ್ಕೊತ ಈಗ ನೇರವಾಗಿ ವಿಷಯಕ್ಕೆ ಬರೋಣ. ಈ ವಾರದ ಬೆಸ್ಟ್ ಒಂದು ರೀತಿಯಾಗಿ ಆಟ ಆಡಿದಂತ ಸ್ಪರ್ಧೆ ಯಾರಪ್ಪ ಅಂದ್ರೆ ಅದು ಬೇರೆ ಯಾರು ಅಲ್ಲ, ಗಿಲ್ಲಿ ಅಂತಾನೆ ಹೇಳ್ಬೋದು. ಒಂದು ಕಾಮಿಡಿ ಇತ್ತು ಅವರಲ್ಲಿ, ಒಂದು ಜಗಳ ಇತ್ತು, ಒಂದು ಪರ್ಸನಾಲಿಟಿ ಇತ್ತು, ಒಂದು ಪಂಚ್ಗಳಿದ್ದವು, ಒಟ್ಟಾರೆಯಾಗಿ ಒನ್ ಲೈನರ್ಸ್ ಗಳನ್ನು ಕೂಡ ಎಲ್ಲವನ್ನು ಕೂಡ ಈ ವಾರದಲ್ಲಿ ಒಂದು ನೋಡ್ಬೇಕು ಅಂತ, ಬಿಗ್ ಬಾಸ್ ಅನ್ನ ನೋಡ್ಬೇಕಂತ ಅನಿಸಿದ್ದು ಗಿಲ್ಲಿ ಅವರಿಂದ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಈ ವಾರದಲ್ಲಿ ಸಖತ್ತಾಗಿ ಎಂಟರ್ಟೈನ್ಮೆಂಟ್ ಕೊಟ್ಟಂತ ನಮ್ಮ ಗಿಲ್ಲಿ ಅವರಿಗೆ ಈ ವಾರ ಸಖತ್ತಾಗಿ ಆಟವನ್ನು ಆಡಿದಾರೆ ಅಂತಾನೆ ಹೇಳ್ಬೋದು. ಅದರ ಜೊತೆಗೆ ಇನ್ನು ಎರಡನೇ ಸ್ಪರ್ಧೆ ವಿಚಾರಕ್ಕೆ ಬರೋದಾದ್ರೆ ನಮ್ಮ ಕಾವ್ಯ ಅಂತಾನೆ ಹೇಳ್ಬೋದು. ಕಾವ್ಯ ಅವರು ಗಿಲ್ಲಿ ಅವರಿಗೆ ಸಪೋರ್ಟ್ ಮಾಡ್ದ, ಅವರಲ್ಲೂ ಕೂಡ ಸಖತ್ತಾಗಿರುವಂತಹ ಒಂದು ಹ್ಯೂಮರ್ ಅನ್ನು ಇಟ್ಕೊಂಡಿದ್ದಾರೆ. ಅದರ ಜೊತೆಗೆ ಜಗಳದಲ್ಲೂ ಕೂಡ ಒಂದು ಯಾವುದಕ್ಕೂ ಕೂಡ ಯಾರಿಗೂ ಕೂಡ ಹೆದರದೆ ಒಂದು ಪಾಯಿಂಟ್ ಔಟ್ ಮಾಡುವಂತಹ ಸಮಯದಲ್ಲಿ ಎಲ್ಲದರಲ್ಲೂ ಕೂಡ ಒಂದು ಸ್ಟ್ಯಾಂಡ್ ಅನ್ನು ತೆಗೆದುಕೊಳ್ಳುವಂತಹ ಒಬ್ಬ ವ್ಯಕ್ತಿ ಅಂದ್ರೆ ಅದು ಸ್ಪರ್ಧೆ ಅಂದ್ರೆ ನಮ್ಮ ಕಾವ್ಯ ಅಂತಾನೆ ಹೇಳ್ಬೋದು. ಇವರಿಗೂ ಕೂಡ ಸಖತ್ತಾಗಿ ಆಡ್ತಾರೆ ಅಂತ ಅನಿಸ್ತಾ ಇದೆ. ಮುಂದೆ ಬರುವಂತಹ ಒಂದು ಎಪಿಸೋಡ್ಗಳಲ್ಲಿ, ಮುಂದೆ ಬರುವಂತಹ ದಿನಗಳಲ್ಲಿ ಯಾವ ರೀತಿಯಾಗಿ ಕೊಟ್ಕೊಂಡು ಟಾಪ್ ಎಲ್ಲಿ ಬರ್ತಾರ ಇಲ್ವಾ ಅಂತ ಎಲ್ಲರೂ ಕೂಡ ವೇಟ್ ಮಾಡಿ ನೋಡೋಣ. ಅದರ ಜೊತೆಗೆ ಇನ್ನು ಮೇನ್ ಕ್ಯಾರೆಕ್ಟರ್, ಡಾಮಿನೇಷನ್ ಕ್ಯಾರೆಕ್ಟರ್ ಅಂದ್ರೆ ಅದು ಅಶ್ವಿನಿ ಗೌಡ ಅಂತಾನೆ ಹೇಳ್ಬೋದು. ಸಖತ್ತಾಗಿ ಇವರು ಆಟ ಆಡ್ತಾರೆ ಅಂತ ನಮ್ಮ ನಿನ್ನೆ ಎಪಿಸೋಡ್ ಅಲ್ಲಿ ಕೂಡ ನಮಗೆ ನಿನ್ನೆ ನಮ್ಮ ಕಿಚ್ಚ ಸುದೀಪ್ ಅವರು ಮಾತನಾಡುವಂತ ಸಂದರ್ಭದಲ್ಲಿ ಅವ್ರು ಹೇಳಿದ್ರು, ನನಗೆ ಗೊತ್ತು ನಾನು ಹೇಗೆ ಆಟ ಆಡ್ತಾ ಇದ್ದೀನಿ, ಅದು ನೆಗೆಟಿವ್ ಆಗಿ ಪೋಟ್ರೆ ಆಗಿರ್ಬೋದು, ಆದ್ರೆ ನನಗೆ ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತು ಅನ್ನುವಂತಹ ಮಾತುಗಳಲ್ಲಿ ಅವ್ರು ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ರು. ಅಂದ್ರೆ ನಾನು ನೆಗೆಟಿವ್ ಆಗ್ಬೇಕು ಮೊದಲನೇ ವಾರದಲ್ಲಿ ಅಂತ ಒಂದು ಒಟ್ಟಿನಲ್ಲಿ ನಾನು ತುಂಬಾನೇ ಸ್ಕ್ರೀನ್ ಸ್ಪೇಸ್ ಅನ್ನ ತಿನ್ಬೇಕು ಅಂತ ಆ ಒಂದು ದೃಷ್ಟಿಯಿಂದ ಈ ವಾರ ಸಖತ್ತಾಗಿ ಆಟ ಆಡಿದ್ದಾರೆ. ಎಷ್ಟರ ಮಟ್ಟಿಗೆ ಗಿಲ್ಲಿಯವರಿಗೆ ಅದರ ಜೊತೆಗೆ ಕಾವ್ಯ ಅವರಿಗೆ ಕ್ಲಾರಿಟಿ ಇದೆ ಬಿಗ್ ಬಾಸ್ ಅನ್ನ ಆಡ್ಬೇಕಂತ, ಅದಕ್ಕಿಂತ ಹೆಚ್ಚು ಕ್ಲಾರಿಟಿಯಲ್ಲಿ ಬಂದಿರೋದು ಅಂದ್ರೆ ಅದು ಅಶ್ವಿನಿ ಗೌಡ ಅಂತಾನೆ ಹೇಳ್ಬೋದು. ಇವರಿಂದ ನಾವು ತುಂಬಾನೇ ನಿರೀಕ್ಷೆ ಮಾಡಬಹುದು ಮುಂದೆ ಬರುವಂತಹ ದಿನಗಳಲ್ಲಿ. ಸಖತ್ತಾಗಿರುವಂತಹ ಒಬ್ಬ ಸ್ಟ್ರಾಂಗ್ ಆಗಿ ಕಂಟೆಸ್ಟೆಂಟ್ ಆಗಿ ಇವರು ಮುಂದೆ ಬರುವಂತಹ ದಿನಗಳಲ್ಲಿ ಆಡ್ತಾ ಹೋಗ್ತಾರೆ. ಅವ್ರದ್ದು ಈಗ ನಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಒಂದು ನೆಗೆಟಿವ್ ಸೈಡ್ ಆಗಿ ಅದರ ಜೊತೆಗೆ ಡಾಮಿನೇಷನ್ ಆಗಿರ್ಬೋದು ಎಲ್ಲವೂ ಕೂಡ ನಾವು ಈ ಮೊದಲನೇ ವಾರದಲ್ಲಿ ನೋಡಿಕೆ ಸಿಕ್ಕಿದ. ಅವರಲ್ಲಿ ಸಖತ್ತಾಗಿರುವಂತಹ ಕಾಮಿಡಿ ಸೆನ್ಸ್ ಇದೆ, ಅದರ ಜೊತೆಗೆ ಒಂದು ಹ್ಯೂಮರ್ ಕೂಡ ಇದೆ. ಅದನ್ನು ಮುಂದೆ ಬರುವಂತಹ ದಿನಗಳಲ್ಲಿ ನಮಗೆ ಖಂಡಿತವಾಗ್ಲೂ ತೋರಿಸ್ತಾರೆ. ನೋಡೋಣ ಯಾವ ರೀತಿಯಾಗಿ ತೋರಿಸ್ತಾರೆ ಅಂತ. ಅದರ ಜೊತೆಗೆ ಮಲ್ಲಮ್ಮ ಅವರ ವಿಚಾರಕ್ಕೆ ಬರೋದಾದ್ರೆ ಮಲ್ಲಮ್ಮ ಅವರು ಕೂಡ ಒಂದು ರೀತಿಯಾಗಿ ಎಂಟರ್ಟೈನ್ಮೆಂಟ್ ವಿಚಾರದಲ್ಲಿ ಸಖತ್ತಾಗಿ ಮಾಡ್ತಾ ಇದ್ದಾರೆ. ಸ್ವಲ್ಪ ಮಟ್ಟಿಗೆ ಮೊದಲ 2 ದಿನ ಎಂಟರ್ಟೈನ್ಮೆಂಟ್ ಜಾಸ್ತಿ ಇತ್ತು, ಸ್ವಲ್ಪ ಮಟ್ಟಿಗೆ ಟಾಸ್ಕ್ ಗಳು ಕಡಿಮೆ ಆಡಿದ್ರು. ಆದ್ರೆ ಮತ್ತೆ ನಂತರ 2 ದಿನದಲ್ಲಿ ಟಾಸ್ಕ್ ಗಳು ಚೆನ್ನಾಗಿ ಆಡಿದ್ರು. ಎಂಟರ್ಟೈನ್ಮೆಂಟ್ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಾ ಬರ್ತಾ ಇದ್ದಾರೆ. ನೋಡೋಣ ಇವ್ರು ಎಷ್ಟು ದಿನ ಸರ್ವೈವ್ ಮಾಡ್ತಾರೆ ಅಂತ. ಆಲ್ಮೋಸ್ಟ್ ಆಲ್ ಒಂದು 3ನೇ ವಾರದ ಫಿನಾಲೆ ತನಕ ಇವರು ಖಂಡಿತವಾಗಿ ಇದ್ದೇ ಇರ್ತಾರೆ. ಮುಂದೆ ಅದನ್ನು ಉಳಿಸ್ಕೊಂಡು ಹೋಗ್ತಾರೆ ನಮ್ಮ ಬಿಗ್ ಬಾಸ್ ಅಥವಾ ನಮ್ಮ ವೀಕ್ಷಕರ ಅಭಿಪ್ರಾಯ ಪ್ರಕಾರ. ನಿಮ್ಮೆಲ್ಲರೂ ಕೂಡ ಗೊತ್ತಿರೋ ಹಾಗೆ ಇವರನ್ನು ಒಂದು ರೀತಿಯಾಗಿ ಅಷ್ಟೊಂದು ಸಪೋರ್ಟ್ ಮಾಡೋ ಜನರಿಲ್ಲ, ಆದ್ರೆ ಎಂಟರ್ಟೈನ್ಮೆಂಟ್ ಸಲುವಾಗಿ ಇವರನ್ನು ನೋಡ್ತಾರೆ. ಆದ್ರೆ ವೋಟ್ ಹಾಕುತ್ತಿರುವಂತಹ ಜನರ ಸಂಖ್ಯೆ ಕಡಿಮೆ ಇರೋದ್ರಿಂದ ನೋಡೋಣ ನಮ್ಮ ಬಿಗ್ ಬಾಸ್ ಮೇಲೆ ಎಲ್ಲವೂ ಕೂಡ ಡಿಪೆಂಡ್ ಆಗಿದೆ, ಇವರನ್ನು ಮುಂದೆ ಉಳಿಸ್ಕೊಂಡು ಹೋಗ್ತಾರಾ ಇಲ್ವಾ ಅಂತ. ಅದರ ಜೊತೆಗೆ ಇನ್ನು ಧ್ರುವಂತ ವಿಚಾರಕ್ಕೆ ಬರೋಣ. ಧ್ರುವಂತ ಅವರು ಮೊದಲನೇ ವಾರದಲ್ಲಿ ಅಟ್ಟರ್ ಫ್ಲಾಪ್ ಅಂತಾನೆ ಹೇಳ್ಬೋದು. ಇವರ ಮೇಲೆ ತುಂಬಾನೇ ಎಕ್ಸ್ಪೆಕ್ಟೇಷನ್ ಇದೆ. ಈ ವಾರದಲ್ಲಿ ಮೊದಲನೇ ವಾರದಲ್ಲಿ ನಮ್ಮ ಅಶ್ವಿನಿ ಗೌಡ ಅವರ ಒಂದು ಬಕೆಟ್ ಹಿಡ್ಕೊಂಡು ಅಡ್ಡಾಡುವ ರೀತಿಯಾಗಿ ಕಾಣ್ತಾ ಇತ್ತು. ನೋಡೋಣ ಮುಂದೆ ಬರುವಂತಹ ದಿನಗಳಲ್ಲಿ ಕೂಡ ಇವರಿಂದಲೂ ಕೂಡ ತುಂಬಾನೇ ಎಕ್ಸ್ಪೆಕ್ಟೇಷನ್ ಇದೆ, ಯಾವ ಮಟ್ಟಿಗೆ ರೀಚ್ ಮಾಡ್ತಾರೆ ಅಂತ. ಅದರ ಜೊತೆಗೆ ನಮ್ಮ ಕಾಕ್ರು ಸಖತ್ ಎಬಿಲಿಟಿ ಇದೆ. ನೋಡೋಣ ಇವರು ಕೂಡ ಮೊದಲನೇ ವಾರದಲ್ಲಿ ಸೈಲೆಂಟ್ ಆಗಿದ್ದು ಮುಂದೆ ಬರುವಂತಹ ದಿನಗಳಲ್ಲಿ ಕೂಡ ಯಾವ ರೀತಿಯಾಗಿ ಆಡ್ತಾ ಹೋಗ್ತಾರೆ ಅಂತ ಎಲ್ಲರೂ ಕೂಡ ವೇಟ್ ಮಾಡಿ ನೋಡೋಣ. ಅದರ ಜೊತೆಗೆ ಧನುಷ್ ಗೌಡ ಅವರ ವಿಚಾರಕ್ಕೆ ಬರೋದಾದ್ರೆ ಧನುಷ್ ಗೌಡ ಅವರ ಒಂದು ಟಾಸ್ಕ್ ನಲ್ಲಿ ಎಲ್ಲರಿಗೂ ಕೂಡ ಟಕ್ಕರ್ ಕೊಡುವಂತ ಒಬ್ಬ ಕ್ಯಾಂಡಿಡೇಟ್ ಆಗಿ ಆಗ್ತಾರೆ. ನೋಡೋಣ ಮುಂದೆ ಬರುವಂತಹ ದಿನಗಳಲ್ಲಿ ಎಂಟರ್ಟೈನ್ಮೆಂಟ್ ದಲ್ಲಿ ತಮ್ಮನ್ನು ಎಷ್ಟರ ಮಟ್ಟಿಗೆ ತೊಡಗಿಸಿಕೊಂಡು ಬಿಗ್ ಬಾಸ್ ಜರ್ನಿಯಲ್ಲಿ ಎಷ್ಟು ದಿನ ಸರ್ವೈವ್ ಆಗ್ತಾರೆ ಅಂತ ಎಲ್ಲರೂ ಕೂಡ ವೇಟ್ ಮಾಡಿ ನೋಡೋಣ. ಸಖತ್ತಾಗಿರುವಂತಹ ಒಬ್ಬ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಹೇಳ್ಬೋದು ಧನುಷ್ ಗೌಡ.
ಅದರ ಜೊತೆಗೆ ಏನು ಉಳಿದಂತ ಸ್ಪರ್ಧೆಗಳ ವಿಚಾರಕ್ಕೆ ಬರೋದ ಅಭಿಷೇಕ್ ಅವ್ರದ್ದು ಕೂಡ ತುಂಬಾನೇ ಹೈ ಎಕ್ಸ್ಪೆಕ್ಟೇಷನ್ ಇದ್ದಂತ ಮೊದಲನೆಯ ಒಂದು ಗ್ರ್ಯಾಂಡ್ ಪ್ರೀಮಿಯರ್ ಆದ್ಮೇಲೆ ಗ್ರ್ಯಾಂಡ್ ಓಪನಿಂಗ್ ಆದ್ಮೇಲೆ ಈ ಎಲ್ಲ 18 ಜನರಲ್ಲಿ ಅತ್ಯಂತ ನಿರೀಕ್ಷಿತ ಕಂಟೆಸ್ಟೆಂಟ್ ಅಂದ್ರೆ ಅದು ಅಭಿಷೇಕ್ ಅಂತಾನೆ ಹೇಳ್ಬೋದು. ಆದ್ರೆ ಮೊದಲನೇ ವಾರದಲ್ಲಿ ಆಕ್ಟರ್ ಫ್ಲಾಪ್ ಆದ್ರು ಅಂತಾನೆ ಹೇಳ್ಬೋದು. ಇವರು ಮತ್ತೆ ಧ್ರುವಂತ ಮೇಲೆ ತುಂಬಾನೇ ಎಕ್ಸ್ಪೆಕ್ಟೇಷನ್ ಇತ್ತು. ಇಬ್ಬರು ಕೂಡ ಮೊದಲನೇ ವಾರದಲ್ಲಿ ಜೀರೋ ಪರ್ಫಾರ್ಮೆನ್ಸ್, ಅಟ್ಟರ್ ಫ್ಲಾಪ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು. ಆದ್ರೂ ಕೂಡ ಇವರಿಂದ ಆ ಒಂದು ಜಂಟಿ ಇರೋದ್ರಿಂದ ಇವರನ್ನು ಒಂದು ರೀತಿಯಾಗಿ ಅವರ ಪೊಟೆನ್ಶಿಯಲ್ ಏನಿದೆ ಅಂತ ಅದು ಹೊರಗೆ ಬರದೇ ಇರಬಹುದು. ಆದ್ರೆ ಮುಂದೆ ಬರುವಂತ ದಿನಗಳಲ್ಲಿ ಖಂಡಿತವಾಗ್ಲೂ ಬಂದೇ ಬರ್ತದೆ. ನೋಡೋಣ ನಮ್ಮ ಅಭಿಷೇಕ್ ಅವರು ಎಷ್ಟರ ಮಟ್ಟಿಗೆ ಧಮಾಕ ಮಾಡ್ತಾರೆ ಅಂತ. ಅದರ ಜೊತೆಗೆ ಅಶ್ವಿನಿ ಅವರಲ್ಲಿ ಅವರು ಕೂಡ ಮೊದಲನೇ ಬಂದ ದಿನದಲ್ಲಿ ಸ್ಟ್ರಾಂಗ್ ಫಿಮೇಲ್ ಕಂಟೆಸ್ಟೆಂಟ್ ಆಗ್ತಾರೆ ಅಂತ ನಾವೆಲ್ಲರೂ ಕೂಡ ಊಹೆ ಮಾಡ್ತಾ ಇದ್ವಿ. ಆದ್ರೆ ಮೊದಲನೇ ದಿನದಲ್ಲಿ ಏನು ಕೂಡ ಸ್ಪಾರ್ಕ್ ಅನ್ನು ತೋರಿಸಲಿಲ್ಲ. ಆದ್ರೂ ಕೂಡ ಇವರಲ್ಲಿ ಕೂಡ ಸಖತ್ತಾಗಿರುವಂತಹ ಒಂದು ಪೊಟೆನ್ಶಿಯಲ್ ಇದೆ. ಇವರು ಮತ್ತು ಕಾವ್ಯ ಒಂದು ಸ್ಟ್ರಾಂಗ್ ಫಿಮೇಲ್ ಕಂಟೆಸ್ಟೆಂಟ್ ಆಗುವಂತ ಎಲ್ಲ ಸಾಧ್ಯತೆಗಳು ಇವೆ. ಅದನ್ನು ಕೂಡ ವೇಟ್ ಮಾಡಿ ನೋಡೋಣ. ಅದರ ಜೊತೆಗೆ ಇನ್ನೊಬ್ಬ ಜಂಟಿ ಸ್ಪರ್ಧೆ ಅಂದ್ರೆ ಮಾಳು ನಿಪ್ನಾಳ್ ಹಾಗೆ ಸ್ಪಂದನ. ಮೊದಲನೇ ದಿನದಲ್ಲಿ ಎಲ್ಲರೂ ಕೂಡ ಸ್ಪಂದನ ಮಾತಾಡ್ತಾರೆ, ಎಲ್ಲರೂ ಕೂಡ ಕನ್ವರ್ಸೇಷನ್ ಸಖತ್ತಾಗಿ ಬಿಲ್ಡ್ ಮಾಡ್ಕೊಂಡಿದ್ದಾರೆ. ಮಾಳು ನಿಪ್ನಾಳ್ ಅವರನ್ನು ಎಲ್ಲರೂ ಕೂಡ ಬಟ್ ಮಾಡಿ ತೋರಿಸ್ತಾ ಇದ್ರು. ಇವರು ಮಾತನಾಡ್ತಾ ಇಲ್ಲ, ಏನು ಆಡ್ತಾ ಇಲ್ಲ, ಇವರು ಯಾರ ಜೊತೆ ಕೂಡ ಮಿಂಗಲ್ ಆಗ್ತಾ ಇಲ್ಲ ಅಂತ ಎಲ್ಲರೂ ಕೂಡ ಅಂತ ಇದ್ರು. ಆದ್ರೆ ವಾರ ಮುಗಿಯೋದ್ರೊಳಗೆ ಎಲ್ಲರಿಗಿಂತ ಇವರೇ ಮೇನ್ ಪೊಟೆನ್ಶಿಯಲ್ ವ್ಯಕ್ತಿಯಾಗಿ ಟಾಸ್ಕ್ಗಳಲ್ಲಿ ಸಖತ್ತಾಗಿ ಆಡ್ತಾ ಇದ್ದಾರೆ. ಒಂದು ರೀತಿಯಾಗಿ ಸಾಂಗ್ಗಳನ್ನು ಕೂಡ ಹಾಡ್ತಾ ಇದ್ದಾರೆ. ಅದರ ಜೊತೆಗೆ ಮಾತುಗಾರಿಕೆಯಲ್ಲಿ ಸ್ಪಂದನ ಅವರನ್ನು ಮೀರಿಸಿ ಉಳಿದಿರುವಂತಹ ಎಲ್ಲ ಸ್ಪರ್ಧಿಗಳನ್ನು ಮೀರಿಸಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಈಗ ಡಮ್ಮಿಯಾಗಿ ಕಾಣ್ತಾ ಇರೋದು ನಮ್ಮ ಸ್ಪಂದನ ಸೋಮನ್ ಅಂತಾನೆ ಹೇಳ್ಬೋದು. ಇವರು ಕೂಡ ಸಖತ್ತಾಗಿ ನಮ್ಮ ಎಲ್ಲರ ಕ್ರಶ್ ಆಗ್ತಾರೆ ಅಂತ ನಾವೆಲ್ಲರೂ ಕೂಡ ಅಂದುಕೊಂಡಿದ್ವಿ. ಆದ್ರೆ ಆಗಿದ್ದೇ ಬೇರೆ ಅಂತಾನೆ ಹೇಳ್ಬೋದು. ಇವರಲ್ಲೂ ಕೂಡ ಅಷ್ಟೊಂದು ಪೊಟೆನ್ಶಿಯಲ್ ಏನು ನಮಗೆ ಕಾಣ್ತಾ ಇಲ್ಲ. ನೋಡೋಣ ಮುಂದೆ ಬರುವಂತ ದಿನಗಳಲ್ಲಿ ಏನಾದರೂ ಧಮಾಕ ಮಾಡ್ತಾರೆ ಅಂತ ಎಲ್ಲರೂ ಕೂಡ ವೇಟ್ ಮಾಡಿ ನೋಡೋಣ. ಅದರ ಜೊತೆಗೆ ಇನ್ನ ಹಲವಾರು ಜನ ಕಂಟೆಸ್ಟೆಂಟ್ ಗಳಿದ್ದಾರೆ. ಅದರಲ್ಲಿ ನಮ್ಮ ರಾಶಿಕಾ ಶೆಟ್ಟಿ ಹಾಗೆ ಮಂಜು ಭಾಷಿನಿ ಅಂತಾನೆ ಹೇಳ್ಬೋದು. ಇಬ್ಬರಲ್ಲೂ ಕೂಡ ಅದರಲ್ಲೂ ಕೂಡ ಮಂಜು ಭಾಷಿನಿ ಅವರ ಮೇಲೆ ಸಖತ್ ಎಕ್ಸ್ಪೆಕ್ಟೇಷನ್ ಇದೆ. ಇವರು ಕೂಡ ಏನು ಮೊದಲನೇ ವಾರದಲ್ಲಿ ಇಬ್ಬರು ಕೂಡ ಒಂದು ಜಂಟಿಯಾಗಿ ಊಟ ಮಾಡೋದು, ಅಡಿಗೆ ಮಾಡೋದು, ಹೋಗಿ ಮಾಡ್ಕೊಳ್ಳೋದು, ಇದನ್ನು ಬಿಟ್ಟು ಏನು ಕೂಡ ಅವರು ಮಾಡಿಲ್ಲ ಅಂತಾನೆ ಹೇಳ್ಬೋದು. ನಮ್ಮ ಕಿಚ್ಚನ ಎಪಿಸೋಡ್ ಅಂದ್ರೆ ನಿನ್ನೆ ಸಖತ್ತಾಗಿ ಕ್ಲಾಸ್ ಆಯ್ತು. ಅದಾದ ನಂತರ ಇನ್ನ ಮುಂದೆ ಬರುವಂತ ವಾರಗಳಲ್ಲಿ ಕೂಡ ಸುಧಾರಣೆ ಆಗ್ತಾರಂತ ವೇಟ್ ಮಾಡಿ ನೋಡೋಣ. ಇನ್ನು ಉಳಿದಿರುವಂತಹ ಸ್ಪರ್ಧಿಗಳಲ್ಲಿ ಕರಿಬಸಪ್ಪ ಹಾಗೆ ಅಮಿತ್ ಅವರು ಬಿಗ್ ಬಾಸ್ ಮನೆಯಿಂದ ಔಟ್ ಆಗಿದ್ದಾರೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಅವ್ರು ಔಟ್ ಆದ್ರೆ ಇನ್ನೇನು ಅವ್ರ ಬಗ್ಗೆ ಮಾತನಾಡುವಂತಹದ್ದು ಏನು ಇಲ್ಲ. ಮೊದಲನೇ ವಾರದಲ್ಲಿ ಏನು ಮಾಡದೇ ಇರುವಂತಹ ಕಾರಣವೇ ಅವರು ಬಿಗ್ ಬಾಸ್ ಮನೆಯಿಂದ ಔಟ್ ಆಗಿದ್ದಾರೆ. ಅದರ ಜೊತೆಗೇನು ನಮ್ಮ ಜಾನ್ವಿ ಅವರ ವಿಚಾರಕ್ಕೆ ಬರೋಣ. ಜಾನ್ವಿ ಅವರಲ್ಲಿ ಕೂಡ ಅಷ್ಟೊಂದು ಇಂಟ್ರೆಸ್ಟಿಂಗ್ ಪರ್ಸನಾಲಿಟಿ ಅಂತ ಏನು ಕೂಡ ನಮ್ಗೆ ಅನಿಸ್ತಾ ಇಲ್ಲ. ಇವರ ಸರ್ವೈವಲ್ ನಿಜಕ್ಕೂ ಕಷ್ಟ ಆಗಿದೆ ಅಂತಾನೆ ಹೇಳ್ಬೋದು ಬಿಗ್ ಬಾಸ್ ಮನೆಯಲ್ಲಿ. ನೋಡೋಣ ಏನಾದ್ರು ಧಮಾಕ ಮಾಡಿ ಮುಂದೆ ಸರ್ವೈವ್ ಆಗ್ತಾರ ಅಥವಾ ಮೂರನೇ ವಾರದಲ್ಲಿ ಹೊರಗೆ ಹೋಗ್ತಾರೆ ಅಂತ ಎಲ್ಲರೂ ಕೂಡ ವೇಟ್ ಮಾಡಿ ನೋಡೋಣ. ಆಲ್ಮೋಸ್ಟ್ ಅಲ್ಲಿ ಇದು ಮೊದಲನೇ ವಾರದಲ್ಲಿ ಎಲ್ಲರೂ ಕೂಡ ಸಖತ್ತಾಗಿ ಆಟವನ್ನು ಆಡಿದ್ದಾರೆ. 4 ಜನರು ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಷ್ಟರ ಮಟ್ಟಿಗೆ ಚೆನ್ನಾಗಿ ಆಟವನ್ನು ಆಡಿದ್ದಾರೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ನೋಡ್ತಾ ಹೋಗೋದಾದ್ರೆ ಈ ವಾರದ ಒಂದು ಉತ್ತಮ ಮತ್ತು ಕಳಪೆ ಯಾರು ಅಂತ ನಿಮ್ ಎಲ್ಲರಿಗೂ ಕೂಡ ಕೇಳ್ತಾ ಇರಬಹುದು. ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ಈ ಒಂದು ಶುಕ್ರವಾರದ ಸಂಚಿಕೆಯಲ್ಲಿ ಯಾವುದೇ ರೀತಿಯ ಉತ್ತಮವಾಗಿ ಕಳಪೆ ಯಾವುದೇ ಕಾನ್ಸೆಪ್ಟ್ ಅನ್ನು ಇಲ್ಲ ಅನ್ಸುತ್ತೆ, ಅಥವಾ ಈ ವಾರದಲ್ಲಿ ಮಾತ್ರ ಇಲ್ವಾ ಏನು ಕೂಡ ವೇಟ್ ಮಾಡಿ ನೋಡೋಣ. ಆದ್ರೆ ನನ್ನ ಪ್ರಕಾರ ಈ ವಾರದ ಉತ್ತಮ ಮತ್ತು ಕಳಪೆ ಯಾರು ಎಂಬುದರ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಈ ವಾರದ ಉತ್ತಮ ಖಂಡಿತವಾಗ್ಲು ಗಿಲ್ಲಿ ನಟ ಅಂತಾನೆ ಹೇಳ್ಬೋದು. ಗಿಲ್ಲಿ ನಟ ಅವರು ಸಖತ್ತಾಗಿ ಆಟವನ್ನು ಆಡಿದಂತ ಕಾರಣ, ಅದ್ರ ಜೊತೆಗೆ ಎಂಟರ್ಟೈನ್ಮೆಂಟ್ ವಿಭಾಗದಲ್ಲಿ ಎಲ್ಲದರಲ್ಲೂ ಕೂಡ ಒಂದು ಟಿಕ್ ಪಾಯಿಂಟ್ ಹಾಕಿಸಿಕೊಂಡಿದ್ದಾರೆ. ಒಂದು ಸಖತ್ತಾಗಿ ಮೊದಲನೇ ವಾರ ಎಂಟರ್ಟೈನಿಂಗ್ ಆಗಿ ಇರಲು ಮೇನ್ ರೀಸನ್ ಅಂದ್ರೆ ಅದು ಗಿಲ್ಲಿ ನಟ ಆಗಿರೋದ್ರಿಂದ ಈ ವಾರದ ಉತ್ತಮ ಪ್ರದರ್ಶನ ನಮ್ಮ ಗಿಲ್ಲಿ ನಟ ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ ಇನ್ನು ಸ್ಪೆಷಲ್ ಅಪ್ರಿಸಿಯೇಷನ್ ಬರಲೇಬೇಕು ನಮ್ಮ ಕಾವ್ಯ ಹಾಗೆ ಅಶ್ವಿನಿ ಗೌಡ ಅಂತಾನೆ ಹೇಳ್ಬೋದು. ಈ ಮೂವರಿಂದಲೇ ಈ ವಾರ ಸಖತ್ ಎಂಟರ್ಟೈನಿಂಗ್ ಆಗಿ ಕಂಡಿದ್ದು ಅಂತಾನೆ ಹೇಳ್ಬೋದು. ಅದರ ಜೊತೆಗೆ ಇನ್ನು ಕಳಪೆ ವಿಚಾರಕ್ಕೆ ಬರೋದಾದ್ರೆ ನಾನು ಅಭಿಷೇಕ್ ಅವರ ಹೆಸರು ತೆಗೆದುಕೊಳ್ತೀನಿ. ಇವರ ಮೇಲೆ ಎಲ್ಲರಿಗೂ ಕೂಡ ಕಂಪೇರ್ ಮಾಡಿದ್ರೆ ಇವರ ಮೇಲೆ ತುಂಬಾನೇ ಎಕ್ಸ್ಪೆಕ್ಟೇಷನ್ ಇತ್ತು. ಆದ್ರೆ ಏನು ಕೂಡ ಡಮ್ಮಿ ಪ್ರದರ್ಶನವನ್ನು ಈ ಮೊದಲನೇ ವಾರದಲ್ಲಿ ನೀಡಿದ್ದಾರೆ. ಇನ್ನು ಕೂಡ ಕಾಲ ಮಿಂಚಿಲ್ಲ. ಮುಂದೆ ಬರುವಂತಹ ದಿನಗಳಲ್ಲಿ ಇವರು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿ ಕಮ್ ಬ್ಯಾಕ್ ಮಾತ್ರ ಖಂಡಿತ ಮಾಡ್ತಾರೆ. ಯಾವ ರೀತಿಯಾಗಿ ಮಾಡ್ತಾರೆ ಅಂತ ನಾವೆಲ್ಲರೂ ಕೂಡ ವೇಟ್ ಮಾಡಿ ನೋಡೋಣ. ಅಭಿಷೇಕ್ ಅವರು ಎಲ್ಲ ಪೊಟೆನ್ಶಿಯಲ್ ಇದ್ದು ಈ ವಾರ ಚೆನ್ನಾಗಿ ಆಡದೇ ಇರುವಂತ ಕಾರಣ ಅವರಿಗೆ ಕಳಪೆ ಪ್ರದರ್ಶನ ಅಂತ ಹೇಳ್ಬೋದು. ಕೆಲವೊಂದಿಷ್ಟು ಜನರಿಗೆ ಅವರಿಗೆ ಪೊಟೆನ್ಶಿಯಲ್ ಇಲ್ಲ ಅಂತ ಅನ್ಕೊಳ್ತೀನಿ, ಆ ಸಲುವಾಗಿ ಆಡ್ತಾ ಇಲ್ಲ. ಆದ್ರೆ ಇವರು ಪೊಟೆನ್ಶಿಯಲ್ ಇದ್ದು ಕೂಡ ಈ ಒಂದು ವಾರದಲ್ಲಿ ಚೆನ್ನಾಗಿ ಆಡದಿರುವಂತ ಕಾರಣ ಈ ವಾರದ ಕಳಪೆ ಅಂದ್ರೆ ಅದು ಅಭಿಷೇಕ್ ಅಂತಾನೆ ಹೇಳ್ಬೋದು. ನಿಮ್ಮ ಪ್ರಕಾರ ನೀವು ಇಡೀ ಒಂದು ಕಂಪ್ಲೀಟ್ ವಾರವನ್ನು ಅನಾಲಿಸಿಸ್ ಮಾಡಿ ನೋಡಿದಾಗ ನಿಮ್ಮ ಪ್ರಕಾರ ಮೊದಲ ವಾರದ ಉತ್ತಮ ಯಾರು, ಅದರ ಜೊತೆಗೆ ಕಳಪೆ ಯಾರು ಎಂಬುದನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಅದರ ಜೊತೆಗೆ ಇದೇ ರೀತಿಯಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ 12 ರಿವ್ಯೂಸ್ ಅಂಡ್ ಅಪ್ಡೇಟ್ ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.